ಹೆಸರಿನಲ್ಲಿ ನಡೆದ ಅತಿ ಭೀಕರ ಹಾಗೂ ಅಷ್ಟೇ ಅಚ್ಚರಿ ಮೂಡಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಭಾವನಾ ಎಂಬ ಯುವತಿಯ ಕೊಲೆ ಪ್ರಕರಣದಲ್ಲಿ ಶಂಕಿತ ಚಂದ್ರಶೇಖರ್ ಎಂಬಾತನ ಆಟೋ ಟೋಪವನ್ನ ಪೊಲೀಸರೇ ಬೆಚ್ಚಿ ಬೀಳಿಸಿದೆ. ಆಟೋ ಚಾಲಕನಾಗಿದ್ದ ಶಂಕಿತ ಚಂದ್ರಶೇಖರ ಈಗಾಗಲೇ ವಿವಾಹಿತನಾಗಿದ್ದರೂ ಕೂಡ ಭಾವನಳನ್ನ ಪ್ರೀತಿಸುವ ನೆಪದಲ್ಲಿ ಆಕೆಯ ನಂಬಿಕೆಗೆ ದ್ರೋಹವನ್ನ ಬಗೆದಿದ್ದ ಎನ್ನಲಾಗಿದೆ. ಭಾವನಳ ಮನೆಯವರು ಬೇರೆ ಕಡೆ ಮದುವೆಯನ್ನ ನಿಶ್ಚಯಿಸಲು ಮುಂದಾದಾಗ ಅಸೂಹೆ ಮತ್ತು ಆಟಕ್ಕೆ ಬಿದ್ದ ಈತ ದಾರುಣ ಕೃತ್ಯಕ್ಕೆ ಕೈ ಹಾಕಿದ್ದಾನೆ. ಯುವತಿಗೆ ವಿಷವನ್ನ ಸೇವಿಸಲು ಒತ್ತಾಯಿಸಿ ಬಳಿಕ ಕುತ್ತಿಗೆಯನ್ನ ಇಸುಕಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಅತ್ಯಂತ ಭಯಾನಕ ವಿಚಾರವೆಂದರೆ ಕೊಲೆ ಮಾಡಿದ ಬಳಿಕ ಶಂಕಿತ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಂತೆ ಬಿಂಬಿಸಲು ಮೃತದೇಹದ ಪಕ್ಕವೇ ಮಲಗಿದ್ದ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ 1.5 ಗಂಟೆಗಳ ಕಾಲ ಮಹಜರುವನ್ನ ನಡೆಸುತ್ತಿದ್ದರು. ಆತ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೃತ ವ್ಯಕ್ತಿಯಂತೆ ನಾಟಕವಾಡಿದ್ದಾನೆ. ಆದರೆ ಮೃತದೇಹಗಳನ್ನ ಆಸ್ಪತ್ರೆಗೆ ಕೊಂಡೊಯ್ಯಲು ಆಂಬ್ಯುಲೆನ್ಸ್ ಆಗಮಿಸುತ್ತಿದ್ದಂತೆ ಶವ ಪರೀಕ್ಷೆಯ ಭಯದಿಂದ ಶಂಕಿತ ಮೆಲ್ಲಗೆ ಅಲುಗಾಡಿದ್ದಾನೆ. ಇದನ್ನ ಗಮನಿಸಿದ ಪೊಲೀಸರು ತಕ್ಷಣವೇ ಆತನನ್ನ ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಈ ಪ್ರಕರಣದ ಕುರಿತು ಪೊಲೀಸರು ತೀವ್ರ ತನಿಖೆಯನ್ನ ನಡೆಸುತ್ತಿದ್ದಾರೆ. ಪ್ರೀತಿಯ ಮುಖವಾಡದ ಇಂದಿನ ಕರಾಳ ಮುಖಗಳು ಎಷ್ಟೊಂದು ಅಪಾಯಕಾರಿ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಇಂತಹ ಕೃತ್ಯಗಳು ಸಮಾಜಕ್ಕೆ ದೊಡ್ಡ ಪಾಠವಾಗಬೇಕಾಗಿದೆ.